ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 2025ರ ಮೊದಲನೇ ವಿಡಿಯೋ ಕರ್ನಾಟಕ ಪೊಲೀಸ್ ನೇಮಕಾತಿ ಸಂಬಂಧಪಟ್ಟಂಗೆ PSI ಮಾಡೆಲ್ ಪೇಪರ್ನ ಈ ಸೀರೀಸಲ್ಲಿ ನೋಡೋಣ. ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆ ಇದು 12/1/2025ರಂದು ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆ. ಈ ಕ್ವಶನ್ ಪೇಪರ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ನಂಬರ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಹೋಗಿ ಜಾಯ್ನ್ ಆಗಿ ಅಲ್ಲಿ ನೀವು ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಸೆಕೆಂಡ್ ಲಿಂಕಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀವಿ, ಡೈರೆಕ್ಟಾಗಿ ವೆಬ್ಸೈಟಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೂ 2025ರಲ್ಲಿ PC ಮತ್ತು PSI ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಪೇಯ್ಡ್ ನೋಟ್ಸ್ಗಳನ್ನು ಪಡ್ಕೋಬೇಕು ಅಂತಿದ್ರೆ, ಅಂದರೆ ಪೇಯ್ಡ್ ನೋಟ್ಸ್ಗಳು ನಿಮ್ಗೆ ಏನಾದ್ರು ಬೇಕು ಅಂದರೆ ನೀವು 65 ರೂಪೀಸನ್ನು ಪೇ ಮಾಡಿ ನಮ್ಮ ಪೇಯ್ಡ್ ನೋಟ್ಸ್ಗಳ ಗ್ರೂಪ್ಗೆ ಸೇರ್ಕೋಬೋದು. ಇಂಪಾರ್ಟೆಂಟ್ PDF ನೋಟ್ಸ್ಗಳನ್ನು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಆ ಒಂದು ಗ್ರೂಪ್ಗೆ ಸೇರಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಹಿಮಪಾತದಿಂದಾಗಿ ಸುದ್ದಿಯಲ್ಲಿದ್ದಂಥ ಗಾಂಧಿ ಸರೋವರ ಯಾವ ಹಿಮನದಿಯಿಂದ ಹುಟ್ಟಿಕೊಂಡಿದೆ? ಆಯ್ಕೆಗಳನ್ನು ನೋಡ್ಕೋಬಹುದು, ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಆಪ್ಷನ್ 2, ಚೋರಬರಿ ಗ್ಲೇಸಿಯರ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಗಾಂಧಿ ಸರೋವರ ಚೋರಬರಿ ಗ್ಲೇಸಿಯರ್ನಿಂದ ಹಿಮನದಿಯಿಂದ ಹುಟ್ಟಿಕೊಂಡಂತಹ ಒಂದು ಸರೋವರ ಆಗಿರುತ್ತೆ. ಇನ್ನು ಕೋಪಾ ಅಮೆರಿಕಾ ಕಪ್ ಫುಟ್ಬಾಲ್ ಪ್ರಶಸ್ತಿ 2024 ಗೆದ್ದಂಥ ದೇಶ ಯಾವುದು ಅಂತ ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ಇದು. ಅರ್ಜೆಂಟೈನಾ ದೇಶ 2024ರ ಕೋಪಾ ಅಮೆರಿಕಾ ಕಪ್ ಫುಟ್ಬಾಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಂಥ ತಂಡವಾಗಿರುತ್ತೆ. ನೆಕ್ಸ್ಟು, ಸ್ಕೈ ಟ್ರ್ಯಾಕ್ಸ್ ಅವಾರ್ಡ್ 2024ರಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣ ಎನ್ನುವ ಪ್ರಶಸ್ತಿಯನ್ನು ಗೆದ್ದುಕೊಂಡಂತಹ ವಿಮಾನ ನಿಲ್ದಾಣ ಯಾವುದು ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಇದು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕಾಮೆಂಟ್ ಮಾಡಿ. ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಕೈ ಟ್ರ್ಯಾಕ್ಸ್ ಅವಾರ್ಡ್ಸ್ 2024ರಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿ ದಕ್ಕಿದೆ. ಮುಂದಿನ ಪ್ರಶ್ನೆ, HIV ಈ ಕೆಳಕಂಡ ಯಾವುದರ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ? ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಕರಿತೀವಿ. ಏಡ್ಸ್ ರೋಗಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಉಂಟು ಮಾಡುವಂತಹ ವೈರಸ್ ಆಗಿರುತ್ತೆ HIV. ಇಲ್ಲಿ ಆಯ್ಕೆಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಆಯ್ಕೆ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. T ಲಿಂಫೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು HIV ಕಡಿಮೆ ಮಾಡುತ್ತೆ. HIV ಅನ್ನೋದು ವೈರಸ್, ಈ ವೈರಸ್ನಿಂದಾಗಿ ಏಡ್ಸ್ ಅನ್ನೋ ಒಂದು ರೋಗ ಕಂಡುಬರುತ್ತೆ. ಲಡಾಖ್ನ ಯಾವ ನದಿಯು ಚಾದರ್ ಎಂಬ ಸಾಹಸ ಚಟುವಟಿಕೆಗೆ ಪ್ರಸಿದ್ಧಿಯನ್ನ ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ 4, ಜನ್ಸ್ಕರ್ ನದಿ. ಮುಂದಿನ ಪ್ರಶ್ನೆ, ಪ್ಲೆಸೆಟ್ಸ್ಕೋ ಕ್ರೋಸ್ಮೋಡ್ರೋಮ್ನಿಂದ 210 ಅಡಿ ಎತ್ತರದ A5 ಸ್ಪೇಸ್ ರಾಕೆಟ್ ಅನ್ನು ಉಡಾವಣೆ ಮಾಡುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆದಂಥ ರಾಷ್ಟ್ರ ಯಾವುದು? ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕೂಡ. ಸರಿಯಾದ ಉತ್ತರ ರಷ್ಯಾ. ಅರ್ಥವ್ಯವಸ್ಥೆಯ ಸ್ವರೂಪ ಅಥವಾ ರಚನೆಯಲ್ಲಿ ಆಗುವ ಬದಲಾವಣೆಗಳಿಂದ ಉಂಟಾಗುವ ನಿರುದ್ಯೋಗ ಯಾವುದಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ವರೂಪಾತ್ಮಕ ನಿರುದ್ಯೋಗ ಅಂತ ಅದನ್ನ ಕರಿತೀವಿ. ನೆಕ್ಸ್ಟ್, ಪ್ರೋಟಿಯೇಸ್ ಕಿಣ್ವದ ಕಾರ್ಯ ಏನಾಗಿರುತ್ತದೆ? ಪ್ರೋಟಿಯೇಸ್ ಕಿಣ್ವದ ಕಾರ್ಯ ಪಾಲಿಪೈಡ್ಗಳನ್ನು ಪೆಪೈಡ್ಗಳಾಗಿ ತುಂಡರಿಸುವುದಾಗುತ್ತೆ. ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ ಈ ಕೆಳಗಿನ ಯಾವ ಸ್ಥಳಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ? ಯಮುನಾ ಎಕ್ಸ್ಪ್ರೆಸ್ ವೇ ಗ್ರೇಟರ್ ನೋಯ್ಡಾ ಮತ್ತು ಆಗ್ರಾ ನಡುವೆ ಸಂಪರ್ಕವನ್ನು ಕಲ್ಪಿಸುವಂತ ಒಂದು ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ತಳೀಯ ಶಾಸ್ತ್ರೀಯವಾಗಿ ಮಾರ್ಪಾಟು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತದೆ? ಅದಕ್ಕೆ ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅದಾದ್ಮೇಲೆ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಧುನಿಕ ಜೈವಿಕ ತಂತ್ರಜ್ಞಾನವನ್ನು ಸ್ಥಳೀಯ ಶಾಸ್ತ್ರೀಯವಾಗಿ ಮಾರ್ಪಾಟು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಬಳಸುವಂತಹ ವಿಧಾನ ಇತರೆ ಜೀವಿಗಳಿಂದ ತೆಗೆದ ವಂಶವಾಹಿಗಳನ್ನು ಅಳವಡಿಸುವುದು. ಸರಿಯಾಗುತ್ತೆ. ವಂಶವಾಹಿಗಳ ಕೆಲವು ಭಾಗಗಳನ್ನು ತೆಗೆದುಹಾಕುವುದು ಕೂಡ ಆಗುತ್ತೆ. ವಂಶವಾಹಿಯಾಗಿ ಪರಿವರ್ತನೆ ನಡೆಸುವುದಾಗೋದಿಲ್ಲ. ಸೊ ಇಲ್ಲಿ ಈ ಒಂದು ಮೂರನೇ ಆಪ್ಷನ್ అనేది ಇದಾಗಲ್ಲ.
ಇನ್ನು 4ನೇ ಆಪ್ಷನ್ ಇದೆಯಲ್ಲ, ಕೆಲವು ವಂಶವಾಹಿಗಳನ್ನ ಮೂಕವಾಗಿಸುವುದು, ಇದು ಕೂಡ ಆಗತ್ತೆ. ಹಾಗಾಗಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1, 2 ಮತ್ತು 4. ಮುಂದಿನದು, ಸಂವಿಧಾನದ ವಿಧಿ ಒಂದರಲ್ಲಿ ಕಂಡುಬರುವ ಮುಖ್ಯ ಅಚಿಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ. ಒಂದು ರಾಜ್ಯದ ಗಡಿರೇಖೆಯನ್ನ ಬದಲಾಯಿಸಲು ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಏನ್ ಮಾಡ್ಬೇಕಾಗತ್ತೆ? ಸಂಸತ್ತಿನ 2 ಸದನದಲ್ಲಿ ಸರಳವಾದ ಬಹುಮತವನ್ನ ಪಡೆಯುವ ಮೂಲಕ ಒಂದು ರಾಜ್ಯದ ಗಡಿರೇಖೆಯನ್ನ ಬದಲಾವಣೆ ಮಾಡಬಹುದು. ಯುನೆಸ್ಕೋ ತನ್ನ ಸಂರಕ್ಷಣೆಗಾಗಿ 2023ರ ಪ್ರಶಸ್ತಿಗಾಗಿ ಯಾವ ಭಾರತೀಯ ದೇವಾಲಯವನ್ನ ಆಯ್ಕೆ ಮಾಡಿದೆ? ಇಂಪಾರ್ಟೆಂಟ್ ಕ್ವಶನ್, ಮುಂದೆ ಬರುವ ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇದೆ. ಸರಿಯಾದ ಉತ್ತರ ಅಬತ್ಸ ಹಾಯೇಶ್ವರ ದೇವಸ್ಥಾನ. ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ ಕೃತಿಯನ್ನು ಗುರುತಿಸಿ. BM ಶ್ರೀಯವರ ಇಂಗ್ಲಿಷ್ ಗೀತೆಗಳು ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ರಾಮನು 40,000 ರೂಪಾಯಿಗಳ ಬಂಡವಾಳದೊಂದಿಗೆ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿ ಕೆಲವು ತಿಂಗಳುಗಳ ನಂತರ ರಹೀಮನು 30,000 ರೂಪಾಯಿಗಳ ಬಂಡವಾಳದೊಂದಿಗೆ ಈ ವ್ಯಾಪಾರಕ್ಕೆ ಸೇರಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ ಬಂದ ಲಾಭವನ್ನ 2:1 ಅನುಪಾತದಲ್ಲಿ ಇಬ್ಬರು ಹಂಚಿಕೊಳ್ಳುತ್ತಾರೆ. ಹಾಗಾದರೆ ಎಷ್ಟು ತಿಂಗಳ ನಂತರ ರಹೀಮನು ಆ ವ್ಯಾಪಾರಕ್ಕೆ ಸೇರಿಕೊಂಡನು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 4 ತಿಂಗಳ ನಂತರ. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ತೋರು ಬೆರಳು ಯಾವುದನ್ನ ಸೂಚಿಸುತ್ತದೆ? ಕಾಂತಕ್ಷೇತ್ರದ ದಿಕ್ಕನ್ನ ತೋರು ಬೆರಳು ಸೂಚಿಸುತ್ತದೆ. ನೆಕ್ಸ್ಟ್, ಬಿರುದುಗಳು ಮತ್ತು ಅದನ್ನ ಹೊಂದಿರತಕ್ಕಂಥವರ ಪಟ್ಟಿಯನ್ನು ಕೊಡಲಾಗಿದೆ. ಕರ್ನಾಟಕದ ಗಾಂಧಿ, ಅಭಿನವ ಕಾಳಿದಾಸ, ಕರ್ನಾಟಕದ ಕೇಸರಿ, ಕನ್ನಡದ ಕಣ್ವ. ಸೊ ನೀವು ಯಾವುದನ್ನಾದರೂ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಕನ್ನಡದ ಕಣ್ವ BM ಶ್ರೀಯವರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರು ಆನ್ಸರ್ನ ಮಾಡ್ಬೋದು, ಕಣ್ವ BM ಶ್ರೀ. ಸೊ 4ಕ್ಕೆ A ಅನ್ನೋ ಆಪ್ಷನ್ ಇರುವಂಥ 2 ಆಯ್ಕೆಗಳನ್ನು ನೋಡಿ, ಉಳಿದಂಥ 2 ಆಯ್ಕೆಗಳು ಕ್ಯಾನ್ಸಲ್ ಆಗುತ್ತೆ. ಈಗ ಇವೆರಡರಲ್ಲ ಆನ್ಸರ್ನ ಕಂಡುಹಿಡಿಬೇಕು. ಇನ್ನು 3ರಲ್ಲಿ ಯಾವುದಾದ್ರೂ ಒಂದು ಗೊತ್ತಿದ್ರು ನಿಮಗೆ ಆನ್ಸರ್ನ ಕಂಡುಹಿಡಿಯಬಹುದು. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಒಂದಾಗತ್ತೆ ಇದು. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ 2 ಆಗತ್ತೆ. ಕರ್ನಾಟಕದ ಕೇಸರಿ ಗಂಗಾಧರ ರಾವ್ ದೇಶಪಾಂಡೆ 3 ಆಗತ್ತೆ. ಹಾಗೂ BM ಶ್ರೀಯವರು ಕನ್ನಡದ ಕಣ್ವ 4 ಆಗತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆ? ಆಪ್ಷನ್ 2 ಸರಿಯಾದ ಉತ್ತರ DCBA. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 25ನೇ ಪ್ರಶ್ನೆ ಇದು. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಅನ್ನ ಮಾತ್ರ ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಕ್ವಶನ್ ಪೇಪರ್ ಅಲ್ಲಿ. ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೈಡ್ ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಆಗಿದ್ದಾನೆ. ಸರಿಯಾದ ಹೇಳಿಕೆಗಳನ್ನ ಗುರುತಿಸಬೇಕು ಇಲ್ಲಿ. ಸೊ ಮೊದಲನೇ ಹೇಳಿಕೆ ಸರಿ ಇದೆ. ಫ್ರಾನ್ಸಿಸ್ಕೋ ಡಿ ಅಲ್ಮೈಡ್ ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಉದ್ದೇಶವನ್ನ ಈತ ಹೊಂದಿದ್ದನು ಅಂತಿದೆಯಲ್ಲ, ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆತನಿಗೆ ಆ ಥರ ಯಾವುದೇ ಉದ್ದೇಶ ಇರಲಿಲ್ಲ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪು. ಇನ್ನು 3ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಫ್ರಾನ್ಸಿಸ್ಕೋ ಡಿ ಅಲ್ಮೈಡ್ ಬ್ಲೂ ವಾಟರ್ ಪಾಲಿಸಿಯನ್ನ ಅನುಸರಿಸಿದನು ಅಂತ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾಗಿ ಆಪ್ಷನ್ 4 A ಮತ್ತು C ಸರಿಯಾದಂಥ ಹೇಳಿಕೆಗಳು. ಈ ಕೆಳಗಿನವುಗಳಲ್ಲಿ ಹಿಂದಿ ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ದೊರಕಿಸುವ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಂಥವ್ರು ಯಾರು? ಆಪ್ಷನ್ 4 ಪುರುಷೋತ್ತಮ್ ದಾಸ್ ಟಂಡನ್. ರೈಸಿಂಗ್ ಅಂಡ್ ಆಕ್ಸರೇಟಿಂಗ್ MSME ಕಾರ್ಯಕ್ಷಮತೆಯಲ್ಲಿ ಕಾರ್ಯಕ್ರಮವನ್ನ ಭಾರತದಲ್ಲಿ ಇದರ ಸಹಾಯದಿಂದ ಅಳವಡಿಸಲಾಗಿದೆ. ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 28ನೇ ಪ್ರಶ್ನೆ. ಬಕ್ಸರ್ ಕದನ ಅಲಹಾಬಾದ್ ಒಪ್ಪಂದದಿಂದ ಅಂತ್ಯಗೊಂಡಿತು. ಮೊದಲನೇ ಹೇಳಿಕೆ ಸರಿ ಇದೆ, ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ. ಈ ಒಪ್ಪಂದದ ಪ್ರಕಾರ ಮೊಘಲ್ ಸುಲ್ತಾನ ಬ್ರಿಟಿಷರಿಗೆ ಬಂಗಾಳ, ಈ ಒಪ್ಪಂದದ ಪ್ರಕಾರ ಮೊಘಲರ ಸುಲ್ತಾನ ಬ್ರಿಟಿಷರಿಗೆ ಬಂಗಾಳ, ಬಿಹಾರ, ಒಡಿಸ್ಸಾಗಳ ದಿವಾನಿ ಹಕ್ಕನ್ನ ಬಿಟ್ಟುಕೊಟ್ಟು ವಾರ್ಷಿಕ 26 ಲಕ್ಷ
ವಿಶ್ರಾಂತಿ ವೇತನವನ್ನ ಪಡೆದನು ಅಂತ ಇದೆ. ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಎ ಮತ್ತು ಬಿ ಎರಡು ಸರಿ. ಸಂಸತ್ತಿನಲ್ಲಿ ಪ್ರಶ್ನೋತ್ತರ ಅವಧಿಯ ನಂತರದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ವಿಷಯಗಳು ಯಾವುವು? 19 ಸರಿಯಾದ ಉತ್ತರ. ಸಾರ್ವಜನಿಕ ಮಹತ್ವದ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಶೂನ್ಯ ವೇಳೆಯ ಅವಧಿಯಲ್ಲಿ. ಮಹಿಳೆಯರ ಆರೋಗ್ಯ ಜಾಗೃತಿಯನ್ನ ಉತ್ತೇಜಿಸುವ ಸಲುವಾಗಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಮುಟ್ಟಿನ ನೈರ್ಮಲ್ಯ ಸಂದೇಶಗಳನ್ನು ಪ್ರದರ್ಶಿಸಲು ನಮ್ಮ ಮೆಟ್ರೋ ಕೆಳಕಂಡ ಯಾವ ಸಂಸ್ಥೆ ಜೊತೆಗೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಸಕ್ರಿಯ ಚಾರಿಟಬಲ್ ಟ್ರಸ್ಟ್. ಬಿದನ ಚಂದ್ರ ರಾಯ್ ಅವರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳಿವೆ. 31ನೇ ಪ್ರಶ್ನೆ. ಇವರನ್ನ ಆಧುನಿಕ ಪಶ್ಚಿಮ ಬಂಗಾಳದ ನಿರ್ಮಾತೃ ಅಂತ ಕರೀತಾರೆ. ಇವರ ಜನ್ಮದಿನವಾದ ಜುಲೈ 1 ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವಾಗಿ ಆಚರಣೆ ಮಾಡ್ತಾರೆ. ಇವರು ಪಶ್ಚಿಮ ಬಂಗಾಳದ 3ನೇ ಮುಖ್ಯಮಂತ್ರಿ ಅಂತಿದೆ. ಈ 3ನೇ ಮುಖ್ಯಮಂತ್ರಿ ಅನ್ನೋ ಸ್ಟೇಟ್ಮೆಂಟ್ ಏನಿದೆ ಪಶ್ಚಿಮ ಬಂಗಾಳದ 3ನೇ ಮುಖ್ಯಮಂತ್ರಿ, ಇದು ತಪ್ಪು. ಹಾಗಾಗಿ ಮೊದಲ 2 ಹೇಳಿಕೆಗಳು ಮಾತ್ರ ಸರಿ ಇವೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಎ ಮತ್ತು ಬಿ ಸರಿ. ಬ್ರಿಟನ್ ದೇಶದ ಸಮಂತಾ ಹಾರ್ವಿಯವರು 2024ನೇ ಸಾಲಿನ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ? ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಪೃಥ್ವಿ ವಿಜ್ಞಾನ ಯೋಜನೆಯನ್ನ ಅನುಷ್ಠಾನ ಮಾಡಿದ ಸಚಿವಾಲಯ ಯಾವುದು? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಈ ಕೆಳಗಿನ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದದಂತೆ ಮೊದಲ ಕರ್ನಾಟಿಕ್ ಯುದ್ಧ ಕೊನೆಗೊಂಡಿತು. ಎಕ್ಸ್ಲಾ ಚಾಪೆಲ್ ಒಪ್ಪಂದದಂತೆ ಫ್ರೆಂಚರು ಮದ್ರಾಸನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಅಮೆರಿಕಾದ ಲೂಯಿಸ್ಬರ್ಗ್ ಅನ್ನ ಪಡೆದುಕೊಂಡರು. ಎರಡು ಸ್ಟೇಟ್ಮೆಂಟ್ಸ್ಗಳು ಸರಿ. ಹಾಗಾಗಿ ಆಪ್ಷನ್ 3 34ಕ್ಕೆ ಆಯ್ಕೆ 3 ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಕ್ವಶನ್ ಹೋಗೋಣ. ನೆಹರು ಅವರು ಮರಣಾನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮರಣಾನಂತರ ಇಂದಿರಾ ಗಾಂಧಿಯವರನ್ನ ಭಾರತದ ಪ್ರಧಾನಿ ಸ್ಥಾನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಿಂಗ್ ಮೇಕರ್ ಎಂದು ಕರೆಸಿಕೊಳ್ಳುವವರು ಯಾರು? ಕೆ ಕಾಮರಾಜ್ ಅಂತ ಅವರ ಹೆಸರು. ಪಾಕಿಸ್ತಾನ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಿಶಾನ್ ಎ ಪಾಕಿಸ್ತಾನ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಪ್ರಜೆ ಮೊರಾರ್ಜಿ ದೇಸಾಯಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ವಿನೋಬಾ ಭಾವೆಯವರು ರಕ್ತ ರಹಿತ ಕ್ರಾಂತಿ ಎಂದು ಕರೆಯಲ್ಪಡುವ ಬಹುದಾನ ಚಳವಳಿಯನ್ನ 1951ರಲ್ಲಿ ಪೋಂಚಪಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಸರ್ವೋದಯ ಚಳವಳಿ ಹಾಗೂ ಗ್ರಾಮ ಸ್ವರಾಜ್ಯದಿಂದ ಪ್ರಭಾವಿತರಾಗಿದ್ದ ವಿನೋಬಾ ಭಾವೆ ಅವರಿಗೆ 1985ರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಇಲ್ಲಿ 2 ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಮೊದಲನೇದು, ಇದು ಮಾತ್ರ ಸರಿ. 2ನೇ ಸ್ಟೇಟ್ಮೆಂಟ್ ತಪ್ಪು. ವಿನೋಬಾ ಭಾವೆಯವರು ರಕ್ತರಹಿತ ಕ್ರಾಂತಿ ಬ್ಲಡ್ಲೆಸ್ ರೆವಲ್ಯೂಷನ್ ಅನ್ನ 1951ರಲ್ಲಿ ಇದನ್ನ ಬ್ಲಡ್ಲೆಸ್ ರೆವಲ್ಯೂಷನ್ ಅಂತ ಯಾವುದನ್ನ ಕರೀತಾರೆ? ಭೂದಾನ ಚಳವಳಿಯನ್ನ ಕರೀತಾರೆ. ಇದನ್ನ ಪೋಂಚಪಳ್ಳಿ ಅನ್ನೋ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾರೆ. ಇದೊಂದೇ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ. ಹಾಗಾಗಿ ಆಯ್ಕೆ 1 ಮಾತ್ರ ಸರಿಯಾದ ಉತ್ತರ.